ಒಂದು ಅವಹೇಳನಕಾರಿ ಪೋಸ್ಟ್ ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗ ಗಲಭೆ ಎಬ್ಬಿಸಿದ್ರು. ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕ್ರಮ ಯಾಕಿಲ್ಲ ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಯಿತು. ಯಾವಾಗ ಒತ್ತಡ ಜಾಸ್ತಿ ಆಯಿತು ಆಗ ಕೆಲವರನ್ನ ಬಂಧಿಸುವ ಪ್ರಯತ್ನ ಕೂಡ ಪೊಲೀಸರಿಂದ ಆಯಿತು. ಇಲ್ಲಿ ತನಕ 20 ಜನರ ಬಂಧನ ಮಾತ್ರ ಆಗಿದೆ. ಈ ಘಟನೆಯಾಗಿ ಗಲಭೆಯಾಗಿ 7 ದಿನ ಕಳೀತಾ ಬಂತು. ಪೊಲೀಸರೇ FIR ದಾಖಲಿಸಿದ್ದಾರೆ. ಅದರಲ್ಲಿ 1000ಕ್ಕೂ ಹೆಚ್ಚು ಜನ ಇದ್ರು ಅಂತ ಹೇಳ್ತಾರೆ. ಬಟ್ 1000ಕ್ಕೂ ಹೆಚ್ಚು ಜನ ಇದ್ದವರ ಪೈಕಿ ಬರೀ 20 ಜನರ ಬಂಧನ ಸಾಕ ಅನ್ನೋದು ಕೂಡ ಪ್ರಶ್ನೆ. ಆಡಿಯೋ ಮೆಸೇಜ್ ಬಳಿಕ ಈಗ ಆರೋಪಿಗಳು ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರಂತೆ. ಅವ್ರನ್ನ ಅಲರ್ಟ್ ಮಾಡೋ ಪ್ರಯತ್ನ ಪೊಲೀಸರಿಂದ ಆಗ್ತಾ ಇದೆಯಾ ಅನ್ನೋದು ಕೂಡ ಪ್ರಶ್ನೆ. ಈಗ ಪ್ರಚೋದನೆ ನೀಡಿದ್ನಲ್ಲ ಮೌಲ್ವಿ, ಆತ ಎಲ್ಲಿದ್ದಾನೆ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ. ಗಲಭೆ ಎಬ್ಬಿಸುವಂತಹ ಪ್ರಯತ್ನಗಳಾಯ್ತು. ಆತನ ಪ್ರಚೋದನಕಾರಿ ಹೇಳಿಕೆಯನ್ನ ಕೂಡ ಗಮನಿಸಿದ್ರಿ. ಬಟ್ ಆತ ಎಲ್ಲಿದ್ದಾನೆ? ನಮ್ಮ ಧರ್ಮದ ಬಗ್ಗೆ ಯಾರೇ ಅವಹೇಳನ ಮಾಡಿದ್ರು ಕೂಡ ತಲೆ ಕತ್ತರಿಸಿಕೊಳ್ಳೋದಕ್ಕೂ ಕೂಡ ರೆಡಿ, ನೀವು ಕೂಡ ತಲೆ ಕೊಡೋದಕ್ಕೆ ಸಿದ್ಧರಾಗಿ ಅನ್ನುವಂತಹ ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ಎಲ್ಲೇ ಹೋದ ಆತ? ಇದು ಕೂಡ ಪ್ರಶ್ನೆ. ಪೊಲೀಸರು ಆ ಆಯಾಮದಲ್ಲೂ ಕೂಡ ತನಿಖೆ ಚುರುಕುಗೊಳಿಸಿದ್ದಾರಂತೆ. ಬಟ್ ಎಷ್ಟರ ಮಟ್ಟಿಗೆ ಪೊಲೀಸರ ತನಿಖೆ ಚುರುಕಾಗಿದೆ? ಯಾರ ಒತ್ತಡ ಕೂಡ ಇಲ್ವಾ? ಯಾಕೆ ಒತ್ತಡದ ಪ್ರಶ್ನೆ ಬರ್ತಾ ಇದೆ ಅಂದ್ರೆ, ಘಟನೆಯಾಗಿ 7 ದಿನ ಆದ್ರೂ ಕೂಡ ಜಸ್ಟ್ 20 ಜನರ ಬಂಧನ 1000 ಜನರ ಪೈಕಿ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ಮುಂಭಾಗ ನಿಮ್ಗೆಲ್ಲ ಗೊತ್ತಿರಬಹುದು. ಒಂದು ಅವಹೇಳನಕಾರಿ ಪೋಸ್ಟ್ಗೆ ಸಂಬಂಧಪಟ್ಟಂತೆ, ಅದು ಕೂಡ ದೆಹಲಿ ಚುನಾವಣೆ ಆಗಿ ಫಲಿತಾಂಶ ಬಂದ ಬಳಿಕ ಒಂದು ಅವಹೇಳನಕಾರಿ ಪೋಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಗಲಭೆ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ. ವಿನೋದ್, ಘಟನೆಯಾಗಿ 7 ದಿನ ಕಳೀತಾ ಬಂದ್ರು. ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತಹ ಮೌಲ್ವಿ ಕೂಡ ಕಾಣಿಸ್ತಿಲ್ಲ. 1000 ಜನರ ಪೈಕಿ ಜಸ್ಟ್ 20 ಜನರ ಬಂಧನ. ಯಾರಾದ್ರೂ ಒತ್ತಡ ಹಾಕ್ತಿದ್ದಾರಾ ಪೊಲೀಸರ ಮೇಲೆ? ಶ್ರುತಿ, ಈ ಒಂದು ಪ್ರಕರಣದಲ್ಲಿ ಪೊಲೀಸರ ಮೇಲೆ ಒಂದಷ್ಟು ಪ್ರೆಷರ್ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಪೊಲೀಸರೇ ಉಲ್ಲೇಖ ಮಾಡಿರೋ ಹಾಗೆ 1,000 ಜನರ ಮೇಲೆ FIR ದಾಖಲು ಮಾಡಿದ್ದಾರೆ. ಈಗ ಸದ್ಯಕ್ಕೆ 1 ವಾರ ಕಳೆದ್ರು ಕೂಡ ಕೇವಲ 20 ಜನರ ಮಾತ್ರ ಅವರು ಬಂಧಿಸಿ ಜೈಲಿಗೆ ಕಳಿಸಿರುವಂತದ್ದು. ಈ ಪ್ರಕರಣದಲ್ಲಿ ಇಲ್ಲುಳಿದಂತಹ ಏನು ಪ್ರಚೋದನಕಾರಿ ಭಾಷಣ ಮಾಡಿದಂತಹ ಮೌಲ್ವಿ ಮುಷ್ತಾಕ್ ಮಕ್ಬೂಲ್ ಇದ್ದಾರೆ, ಆತನು ಕೂಡ ಕಳೆದ 1 ವಾರದಿಂದಲೂ ಕೂಡ ಎಸ್ಕೇಪ್ ಆಗಿರುವಂತದ್ದು. ಇಲ್ಲುಳಿದಂತೆ ಈಗಾಗಲೇ ಏನು ಕೆಲವೊಂದಷ್ಟು ಮಾರ್ಕ್ಗಳನ್ನ ಮಾಡಿದ್ದಾರೆ ಪೊಲೀಸರು. ಆರೋಪಿಗಳೆಲ್ಲರೂ ಕೂಡ ಈಗಾಗಲೇ ಇವರು ಮೈಸೂರಲ್ಲಿ ಬಿಟ್ಟು ಬೇರೆ ಬೇರೆ ಕಡೆಗಳಿಗೆ ಎಸ್ಕೇಪ್ ಆಗಿದ್ದಾರೆ. ಜೊತೆಗೆ ಮೊನ್ನೆ ಒಂದು ಸಿಕ್ಕದಂತಹ ಒಂದು ಆಡಿಯೋ ಏನಿತ್ತು, ಆ ಆಡಿಯೋ ಇಂದ ಸಾಕಷ್ಟು ಜನರು ಈಗಾಗಲೇ ಅಲರ್ಟ್ ಆಗಿರುವಂತದ್ದು. ಯಾವಾಗ ಈ ಒಂದು ಆಡಿಯೋನ ಕಳಿಸಿ ಎಲ್ಲರೂ ಕೂಡ ಅಲರ್ಟ್ ಆಗ್ಬೇಕು, ಎಲ್ಲರೂ ಕೂಡ ಪೋಸ್ಟ್ ಗಳಲ್ಲಿ ಡಿಲೀಟ್ ಮಾಡಬೇಕು, ಎಲ್ಲರೂ ಕೂಡ ಮೈಸೂರಿಗೆ ತೆರಳಬೇಕು ಅಂತೇಳಿ ಒಂದು ಆಡಿಯೋನ ಕಳಿಸಿದ್ರು. ಈ CCB ಪೊಲೀಸರು ಇವರೆಲ್ಲರ ಮೇಲೆ ಸಾಕಷ್ಟು ಕಣ್ಣಲ್ಲಿಟ್ಟಿದ್ದಾರೆ. ಸೊ ಈಗಾಗಲೇ ಒಂದಷ್ಟು ಏನು ಪೊಲೀಸರಿಗೆ ಫ್ರೀ ಹ್ಯಾಂಡ್ಸ್ ಅನ್ನ ಕೊಟ್ಟಿದ್ದ ಸಂದರ್ಭದಲ್ಲಿ ಈ ಒಂದು ಪ್ರಕರಣವನ್ನು ಭೇದಿಸೋದಕ್ಕೆ ಕೇವಲ 2-3 ದಿನಗಳು ಸಾಕಾಗುತ್ತೆ. ಆದ್ರೆ ಪೊಲೀಸರಿಗೆ ಒಂದು ಕಡೆಯಲ್ಲಿ ದೊಡ್ಡ ಮಟ್ಟದ ಪ್ರೆಷರ್ ಇರೋ ಕಾರಣಕ್ಕಾಗಿ ತನಿಖೆ ಇಷ್ಟರ ಮಟ್ಟಿಗೆ ಸ್ಲೋ ಆಗಿ ನಡೀತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಂದು ಅವಹೇಳನಕಾರಿ ಪೋಸ್ಟ್, ದೊಡ್ಡ ಮಟ್ಟದ ಗಲಭೆ ಆಯಿತು. ಪೊಲೀಸ್ ಠಾಣೆ ಧ್ವಂಸ ಮಾಡಿದ್ರು, ವಾಹನಗಳನ್ನ ಪುಡಿ ಮಾಡಿದ್ರು ಕೂಡ 1000ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ರು ಅಂತ ಪೊಲೀಸರ ರೆಕಾರ್ಡ್ ಹೇಳಿದ್ರು. FIR ದಾಖಲಾದ್ರೂ ಕೂಡ ಪೊಲೀಸರ ಕ್ರಮ ಯಾಕಿಲ್ಲ ಅನ್ನೋದು ಬಹುದೊಡ್ಡ ಪ್ರಶ್ನೆ. 20 ಜನರನ್ನ ಬಂಧಿಸುವ ಮೂಲಕ ಪೊಲೀಸರು ಸೈಲೆಂಟ್ ಆಗ್ಬಿಟ್ರ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಾಂಗ್ರೆಸ್ನಿಂದ ನಿಲ್ಲದ ತುಷ್ಟೀಕರಣ ರಾಜಕೀಯ. ಖಾಕಿ ತನಿಖೆಯ ಪ್ರತಿ ಹಂತಕ್ಕೂ ದಿಕ್ಕು ತಪ್ಪಿಸುವ ಕೆಲಸ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ. ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಮೈಸೂರು ಸೋಮವಾರ ರಾತ್ರಿ ಕೋಮು ಶಕ್ತವಾಗಿತ್ತು. 3 ಇಡಿಯಟ್ ಫೋಟೋವೊಂದನ್ನ ಮುಂದಿಟ್ಟುಕೊಂಡು ದಂಗೆ ಎತ್ತಿದ್ದ ಶೂರರು ಉದಯಗಿರಿ ಪೊಲೀಸ್ ಠಾಣೆಯನ್ನೇ ಉಡಾಯಿಸುವುದಕ್ಕೆ ಮುಂದಾಗಿದ್ರು. ರಾತ್ರೋರಾತ್ರಿ ಸಾವಿರಾರು ಜನ ಕೋಮುವಾದಿಗಳು ಪೊಲೀಸರ ವಿರುದ್ಧ ಮುಗಿಬಿದ್ದು ಡಿಸಿಪಿ ಕಾರಿಗೂ ಕಲ್ಲು ಹೊಡೆದಿದ್ರು. ಯಾವುದೋ ಒಂದು ಫೋಟೋಗೆ ಮುಗಿಬಿದ್ದ ಶೂರರ ಪರ ಕಾಂಗ್ರೆಸ್ ನಾಯಕರು ಮೊದಲ ದಿನದಿಂದಲೇ ವಕಾಲತ್ತು ಹಾಕಿ ಪ್ರಕರಣದ ತನಿಖೆ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೊಲೀಸರ ಕೆಲಸವನ್ನೇ ಸಚಿವರ ರಾಜಣ್ಣ ಕಾಮನ್ ಸೆನ್ಸ್ ಇಲ್ಲ ಎಂದ್ರೆ ಖಾಕಿ FIRಗೆ ಲಕ್ಷ್ಮಣ್ ಸಾಕ್ಷಿ ಹೇಳಿದ್ರು. ಉದಯಗಿರಿ ಗಲಾಟೆ ಬಿಜೆಪಿ RSS ಕೃಪಾಪೋಷಿತ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ರಾಜಕೀಯ ಕೆಸರೆರಚಾಟ.
ಉದಯಗಿರಿ ಗಲಾಟೆಯಲ್ಲಿ ಆರ್ಎಸ್ಎಸ್ ನಾಯಕರ ಇನ್ವಾಲ್ವ್ಮೆಂಟ್ ಇದೆ ಎಂಬ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಎಂ ಲಕ್ಷ್ಮಣ್ ಬಳಿಕ ಬಿಕೆ ಹರಿಪ್ರಸಾದ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಈ ಗಲಾಟೆ ಬಿಜೆಪಿ ಆರ್ಎಸ್ಎಸ್ ಕೃಪಾಪೋಷಿತ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ಬಿಜೆಪಿಗರು ಕೂಡ ಟಕ್ಕರನ್ನು ನೀಡಿದ್ದಾರೆ. ಸಿದ್ದು ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದಾರೆ. ಬಿಜಾಪುರಲ್ಲಿ ಒಂದ್ಸಲಿ ಪಾಕಿಸ್ತಾನದ ಫ್ಲಾಗ್ ಆರಿಸಿದ್ರು. ಎಲ್ಲ ಯಾರೋ ಒಂದು ಅಲ್ಪಸಂಖ್ಯಾತರ ಮೇಲೆ ಗೂಬೆ ಕೂರಿಸಿಗೆ ಪ್ರಯತ್ನ ಮಾಡಿದ್ರು. ಆಗ ಹಿಡಿದಾಗ ಅವನು ಸಿಕ್ಕಿದ್ದವನೇ ಸಂಘ ಪರಿವಾರದವನು. ಅದೇ ರೀತಿ ಇಲ್ಲೂ ಸಹ ಸಂಘ ಪರಿವಾರದವರು ಈಗ ಕೆಲವು ಕಡೆ ನೋಡ್ಬೋದು ಬುರ್ಕಾ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ. ಇದೇನು ಹೊಸದೇನಲ್ಲ, ಯಾಕೆಂದರೆ ಅವ್ರು 100 ವರ್ಷ ತುಂಬ್ತಾ ಇದೆ. ಹರಿಪ್ರಸಾದ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು, ಹಿರಿಯ ಕಾಂಗ್ರೆಸ್ ನಾಯಕರು. ಅವ್ರು ಅರ್ಥ ಮಾಡ್ಕೋಬೇಕು, ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದರೆ ನಿಮ್ಮದೇ ಸರ್ಕಾರ ಅದಲ್ರಿ, ಇಲ್ಲೇನು BJP ಸರ್ಕಾರ ಇಲ್ಲ ರಾಜ್ಯದಲ್ಲಿ. ಬುರ್ಕಾ ಹಾಕೊಂಡು ಯಾರು RSSದವರು ಯಾರಾದರೂ ಗೊಂದಲ ಎಬ್ಬಿಸ್ತಿದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ನಿಮಗೆ ಇಂಟೆಲಿಜೆನ್ಸ್ ಇದೆ, ಪೊಲೀಸ್ ವ್ಯವಸ್ಥೆ ಇದೆ. ಇದು ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ. ಹರಿಪ್ರಸಾದ್ ಹೇಳಿಕೆ ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ ನಾನು. ಈ ರೀತಿ ಹೇಳಿಕೆ ಕೊಡೋದು ನಿಲ್ಲಿಸಿ, ಜನರ ಪ್ರಚೋದನೆ ಮಾಡುವಂಥ ನಿಲ್ಲಿಸಿ, ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ CM ಅವರಿಗೆ, ಗೃಹ ಮಂತ್ರಿಯವ್ರಿಗೆ ಹೇಳ್ರಿ, ಅದು ನಿಮಗೆ ಒಳ್ಳೇದಾಗ್ತದೆ. ಎಲ್ಲ ಹಣಕಾಸಿನ ನೆರವಿನ ಕೇಂದ್ರ ಸ್ಥಾನ ಮೈಸೂರಾಗಿತ್ತು. ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇಲ್ಲ, ಅದರ ಹೆಸರಲ್ಲಿ SDPI ಇದೆ. ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರಿದ್ದರು ಅವರೆಲ್ಲರೂ ಕೂಡ SDPI ಸೇರಿದ್ದಾರೆ. SDPIನ ಕಾರ್ಯಕರ್ತರು ಕಲ್ಲು ಹೊಡೆದಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ಅವರನ್ನು ರಕ್ಷಣೆ ಮಾಡೋದನ್ನು ಬಿಟ್ಟು ಇವತ್ತು ಅಪರಾಧಿಗಳನ್ನು ರಕ್ಷಣೆ ಮಾಡುವಂಥದ್ದನ್ನು ಸರ್ಕಾರ ಮಾಡ್ತಾ ಇದೆ. ನನಗೆ ಅನಿಸುತ್ತೆ ಕರ್ನಾಟಕದಲ್ಲಿ ಸಾರ್ವಜನಿಕರಿಗೆ ಇವತ್ತು ರಕ್ಷಣೆ ಇಲ್ಲ, ಅದರಲ್ಲೂ ಮುಖ್ಯವಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಇಂಥ ಒಂದು ದುಸ್ಥಿತಿಯನ್ನು ರಾಜ್ಯ ಸರ್ಕಾರ ಇಲ್ಲಿ ನಿರ್ಮಾಣ ಮಾಡಿದೆ. ಆರ್ಎಸ್ಎಸ್ನವರು ಈ ಹಿಂದೆ ಗಲಭೆ ಎಬ್ಬಿಸಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ. RSS ಅವರು ಹಿಂದೆ ಅವರ ಹಿಸ್ಟ್ರಿ ನೋಡಿದ್ರೆ, ಅವ್ರ ಇತಿಹಾಸ ನೋಡಿದ್ರೆ ಈ ರೀತಿ ಹಲವಾರು ಗಲಭೆಗಳನ್ನು ಅವರು ಎಬ್ಬಿಸಿದ್ದಾರೆ. ಆ ಆಧಾರದ ಮೇಲೆ ಎಲ್ಲರೂ ಕೂಡ ಅನುಮಾನ ವ್ಯಕ್ತಪಡಿಸ್ತಿರಬಹುದು. ಬಟ್ ಆದರೆ ಯಾವುದೇ ಒಂದು ಸ್ಪಷ್ಟವಾದ ಸಾಕ್ಷಿ ಪುರಾವೆಗಳಿಲ್ಲದೆ ನಾವು ಏನು ಹೇಳೋದಕ್ಕೆ ಬರೋದಿಲ್ಲ. ಉದಯಗಿರಿ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕರಲ್ಲೇ ಭಿನ್ನ ಭಿನ್ನ ಅಭಿಪ್ರಾಯಗಳು ಕೇಳಿಬರ್ತಿವೆ. DCM DKಶಿ ಪೊಲೀಸರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಸಿಎಂ ಕೂಡ ತಪ್ಪಿತಸ್ಥರನ್ನ ಬಿಡೋದಿಲ್ಲ ಎಂದಿದ್ರು. ಆದರೆ ಕಾಂಗ್ರೆಸ್ನ ಕೆಲ ನಾಯಕರು ಮಾತ್ರ ಬೇಕಾಬಿಟ್ಟಿ ಹೇಳಿಕೆಯನ್ನು ಕೊಡುವಲ್ಲಿ ನಿರತರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಅವಹೇಳನಕಾರಿ ಪೋಸ್ಟ್. ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗ ಗಲಭೆ ಎಬ್ಬಿಸಿದ್ರು. ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕ್ರಮ ಯಾಕಿಲ್ಲ ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಯಿತು. ಯಾವಾಗ ಒತ್ತಡ ಜಾಸ್ತಿ ಆಯಿತು ಆಗ ಕೆಲವರನ್ನ ಬಂಧಿಸುವ ಪ್ರಯತ್ನ ಕೂಡ ಪೊಲೀಸರಿಂದ ಆಯಿತು. ಇಲ್ಲಿ ತನಕ 20 ಜನರ ಬಂಧನ ಮಾತ್ರ ಆಗಿದೆ. ಈ ಘಟನೆಯಾಗಿ ಗಲಭೆಯಾಗಿ 7 ದಿನ ಕಳೀತಾ ಬಂತು. ಪೊಲೀಸರೇ FIR ದಾಖಲಿಸಿದ್ದಾರೆ. ಅದರಲ್ಲಿ 1000ಕ್ಕೂ ಹೆಚ್ಚು ಜನ ಇದ್ರು ಅಂತ ಹೇಳ್ತಾರೆ. ಬಟ್ 1000ಕ್ಕೂ ಹೆಚ್ಚು ಜನ ಇದ್ದವರ ಪೈಕಿ ಬರೀ 20 ಜನರ ಬಂಧನ ಸಾಕ ಅನ್ನೋದು ಕೂಡ ಪ್ರಶ್ನೆ. ಆಡಿಯೋ ಮೆಸೇಜ್ ಬಳಿಕ ಈಗ ಆರೋಪಿಗಳು ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರಂತೆ. ಅವ್ರನ್ನ ಅಲರ್ಟ್ ಮಾಡೋ ಪ್ರಯತ್ನ ಪೊಲೀಸರಿಂದ ಆಗ್ತಾ ಇದೆಯಾ ಅನ್ನೋದು ಕೂಡ ಪ್ರಶ್ನೆ. ಈಗ ಪ್ರಚೋದನೆ ನೀಡಿದ್ನಲ್ಲ ಮೌಲ್ವಿ, ಆತ ಎಲ್ಲಿದ್ದಾನೆ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ. ಗಲಭೆ ಎಬ್ಬಿಸುವಂತಹ ಪ್ರಯತ್ನಗಳಾಯ್ತು, ಆತನ ಪ್ರಚೋದನಕಾರಿ ಹೇಳಿಕೆಯನ್ನ ಕೂಡ ಗಮನಿಸಿದ್ರಿ. ಬಟ್ ಆತ ಎಲ್ಲಿದ್ದಾನೆ? ನಮ್ಮ ಧರ್ಮದ ಬಗ್ಗೆ ಯಾರೇ ಅವಹೇಳನ ಮಾಡಿದ್ರು ಕೂಡ ತಲೆ ಕತ್ತರಿಸಿಕೊಳ್ಳೋದಕ್ಕೂ ಕೂಡ ರೆಡಿ, ನೀವು ಕೂಡ ತಲೆ ಕೊಡೋದಕ್ಕೆ ಸಿದ್ಧರಾಗಿ ಅನ್ನುವಂತಹ ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ಎಲ್ಲೇ ಹೋದ ಆತ? ಇದು ಕೂಡ ಪ್ರಶ್ನೆ. ಪೊಲೀಸರು ಆ ಆಯಾಮದಲ್ಲೂ ಕೂಡ ತನಿಖೆ ಚುರುಕುಗೊಳಿಸಿದ್ದಾರಂತೆ. ಬಟ್ ಎಷ್ಟರ ಮಟ್ಟಿಗೆ ಪೊಲೀಸರ ತನಿಖೆ ಚುರುಕಾಗಿದೆ? ಯಾರ ಒತ್ತಡ ಕೂಡ ಇಲ್ವಾ? ಯಾಕೆ ಒತ್ತಡದ ಪ್ರಶ್ನೆ ಬರ್ತಾ ಇದೆ ಅಂದ್ರೆ, ಘಟನೆಯಾಗಿ 7 ದಿನ ಆದ್ರೂ ಕೂಡ ಜಸ್ಟ್ 20 ಜನರ ಬಂಧನ 1000 ಜನರ ಪೈಕಿ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ಮುಂಭಾಗ ನಿಮ್ಗೆಲ್ಲ ಗೊತ್ತಿರಬಹುದು, ಒಂದು ಅವಹೇಳನಕಾರಿ ಪೋಸ್ಟ್ಗೆ ಸಂಬಂಧಪಟ್ಟಂತೆ, ಅದು ಕೂಡ ದೆಹಲಿ ಚುನಾವಣೆ ಆಗಿ ಫಲಿತಾಂಶ ಬಂದ ಬಳಿಕ ಒಂದು ಅವಹೇಳನಕಾರಿ ಪೋಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಗಲಭೆ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ. ವಿನೋದ್, ಘಟನೆಯಾಗಿ 7 ದಿನ ಕಳೀತಾ ಬಂದ್ರು, ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತಹ ಮೌಲ್ವಿ ಕೂಡ ಕಾಣಿಸ್ತಿಲ್ಲ. 1000 ಜನರ ಪೈಕಿ ಜಸ್ಟ್ 20 ಜನರ ಬಂಧನ. ಯಾರಾದ್ರೂ ಒತ್ತಡ ಹಾಕ್ತಿದ್ದಾರಾ ಪೊಲೀಸರ ಮೇಲೆ?
ಶ್ರುತಿ, ಈ ಒಂದು ಪ್ರಕರಣದಲ್ಲಿ ಪೊಲೀಸರ ಮೇಲೆ ಒಂದಷ್ಟು ಪ್ರೆಷರ್ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಪೊಲೀಸರು ಉಲ್ಲೇಖ ಮಾಡಿರೋ ಹಾಗೆ 1,000 ಜನರ ಮೇಲೆ FIR ದಾಖಲು ಮಾಡಿದ್ದಾರೆ. ಈಗ ಸದ್ಯಕ್ಕೆ 1 ವಾರ ಕಳೆದ್ರು ಕೂಡ ಕೇವಲ 20 ಜನರ ಮಾತ್ರ ಅವರು ಬಂಧಿಸಿ ಜೈಲಿಗೆ ಕಳಿಸಿರುವಂತದ್ದು. ಈ ಪ್ರಕರಣದಲ್ಲಿ ಇನ್ನುಳಿದಂತ ಏನು ಪ್ರಚೋದಕಾರಿ ಭಾಷಣ ಮಾಡಿದಂತಹ ಮೌಲ್ವಿ ಮುಷ್ತಾಕ್ ಮಕ್ಬೂಲ್ ಇದ್ದಾರೆ, ಆತನು ಕೂಡ ಕಳೆದ 1 ವಾರದಿಂದಲೂ ಕೂಡ ಎಸ್ಕೇಪ್ ಆಗಿರುವಂತದ್ದು. ಇನ್ನುಳಿದಂತೆ ಈಗಾಗಲೇ ಏನು ಕೆಲವೊಂದಷ್ಟು ಮಾರ್ಕ್ಗಳನ್ನ ಮಾಡಿದ್ದಾರೆ ಪೊಲೀಸರು. ಆರೋಪಿಗಳೆಲ್ಲರೂ ಕೂಡ ಈಗಾಗಲೇ ಮೈಸೂರಲ್ಲಿ ಬಿಟ್ಟು ಬೇರೆ ಬೇರೆ ಕಡೆಗಳಿಗೆ ಎಸ್ಕೇಪ್ ಆಗಿದ್ದಾರೆ. ಜೊತೆಗೆ ಮೊನ್ನೆ ಒಂದು ಸಿಕ್ಕದಂತಹ ಒಂದು ಆಡಿಯೋ ಏನಿತ್ತು, ಆ ಆಡಿಯೋ ಇಂದ ಸಾಕಷ್ಟು ಜನರು ಈಗಾಗಲೇ ಅಲರ್ಟ್ ಆಗಿರುವಂತದ್ದು. ಯಾವಾಗ ಈ ಒಂದು ಆಡಿಯೋನ ಕಳಿಸಿ ಎಲ್ಲರೂ ಕೂಡ ಅಲರ್ಟ್ ಆಗ್ಬೇಕು, ಎಲ್ಲರೂ ಕೂಡ ಪೋಸ್ಟ್ ಗಳಲ್ಲಿ ಡಿಲೀಟ್ ಮಾಡಬೇಕು, ಎಲ್ಲರೂ ಕೂಡ ಮೈಸೂರಿಗೆ ತೆರಳಬೇಕು ಅಂತೇಳಿ ಒಂದು ಆಡಿಯೋನ ಕಳಿಸಿದ್ರು. ಈ CCB ಪೊಲೀಸರು ಇವರೆಲ್ಲರ ಮೇಲೆ ಸಾಕಷ್ಟು ಕಣ್ಣಲ್ಲಿಟ್ಟಿದ್ದಾರೆ. ಸೊ ಈಗಾಗಲೇ ಒಂದಷ್ಟು ಏನು ಪೊಲೀಸರಿಗೆ ಫ್ರೀ ಹ್ಯಾಂಡ್ಸ್ ಅನ್ನ ಕೊಟ್ಟಿದ್ದ ಸಂದರ್ಭದಲ್ಲಿ ಈ ಒಂದು ಪ್ರಕರಣವನ್ನು ಭೇದಿಸೋದಕ್ಕೆ ಕೇವಲ 2-3 ದಿನಗಳು ಸಾಕಾಗುತ್ತೆ. ಆದ್ರೆ ಪೊಲೀಸರಿಗೆ ಒಂದು ಕಡೆಯಲ್ಲಿ ದೊಡ್ಡ ಮಟ್ಟದ ಪ್ರೆಷರ್ ಇರೋ ಕಾರಣಕ್ಕಾಗಿ ತನಿಖೆ ಇಷ್ಟರ ಮಟ್ಟಿಗೆ ಸ್ಲೋ ಆಗಿ ನಡೀತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.